ಸಮಾಜ ಸೇವಾ ಸಹಕಾರಿ ಸಂಘ ನಿಯಮಿತ ಬಂಟ್ವಾಳ ತಾಲೂಕಿನ 16ನೇ ಶಾಖೆಯನ್ನು ದೇರಳಕಟ್ಟೆ ಈ ಪರಿಸರದಲ್ಲಿ ಬೆಳ್ಪ ಗ್ರಾಮದಲ್ಲಿ ಲೋಕಾರ್ಪಣೆಯಾಗತಕ್ಕಂಥ ಈ ಶುಭ ಸನ್ನಿವೇಶದಲ್ಲಿ ನಮಗೆಲ್ಲರಿಗೂ ಆದರ್ಶಪ್ರಾಯರು ಹಿರಿಯರು ಆಗಿರತಕ್ಕಂಥ ಅಮ್ಮೆಂಬಳ ಬಾಳಪ್ಪ ಮತ್ತು ಹೂವಯ್ಯನವರ ಆ ಕಾಲದಲ್ಲಿ ಒಬ್ಬ ಜನಸಾಮಾನ್ಯನಿಗೆ ಬ್ಯಾಂಕಿನಿಂದ ಸಾಲ ಪಡೆಯುವುದಂತ ಭಾಳ ಕಷ್ಟದ ದಿವಸ. ಆ ಕಾಲದಲ್ಲಿ ಜನಸಾಮಾನ್ಯರ ಬದುಕಿಗೆ ಆರ್ಥಿಕ ಸಮೃದ್ಧಿ ಆಗಬೇಕು, ಆ ಸುದೃಢವಾದಂಥ ಸಮಾಜಕ್ಕೆ ಆರ್ಥಿಕ ಅಭಿವೃದ್ಧಿ ಸಹಕಾರಿ ತತ್ವದಲ್ಲಿ ಬೆಳಗಬೇಕು ಅನ್ನುವಂಥ ಸದುದ್ದೇಶದಿಂದ ನಮಗೆಲ್ಲ ಪೂಜ್ಯರು ಆದರಣೀಯರಾಗಿರ್ತಕ್ಕಂಥ ಅಮ್ಮೆಂಬಳ ಬಾಳಪ್ಪರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಈ ದೇಶದ ಪ್ರತಿಷ್ಠಿತವಾದಂಥ ಸಮಾಜದಲ್ಲಿ ಜನಸಾಮಾನ್ಯರ ಬದುಕಿಗೂ ಸಹಕಾರಿ ತತ್ವದ ಸಿಂಚನವನ್ನು ಆರ್ಥಿಕ ಸಮೃದ್ಧಿಯ ಮೂಲಕ ಸಾದರಪಡಿಸಿ 16ನೇ ಶಾಖೆ ಇವತ್ತು ಇಲ್ಲಿ ಬೆಳಗ್ತಾ ಇದೆ. ನಾವೆಲ್ಲ ಯೋಚನೆ ಮಾಡಬೇಕು. ಅಮ್ಮೆಂಬಳ ಬಾಳಪ್ಪರು ಆ ಕಾಲದ ಕಷ್ಟದ ದಿವಸದಲ್ಲಿ ಜನಸಾಮಾನ್ಯರಿಗೆ ಕೂಡ ವಿದ್ಯೆಗೆ ವಂಚಿತರಾಗಿರ್ತಕ್ಕಂಥ ಎಷ್ಟೋ ಸಂಸಾರಗಳು ಆ ಕಾಲದಲ್ಲಿ ವಿದ್ಯೆಯ ವಂಚಿತ ಪರಿಸ್ಥಿತಿಯಲ್ಲಿ ಕೂಡ ಅಂಥವರಿಗೂ ಒಂದು ಉದ್ಯಮವನ್ನು, ವ್ಯವಹಾರವನ್ನು, ವೃತ್ತಿಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಹಕಾರಿ ಮನೋಭಾವ ಬೆಳಗಬೇಕು. ಆ ಸಹಕಾರಿ ತತ್ವದ ಜೊತೆಯಲ್ಲಿ ಆರ್ಥಿಕ ಸಮೃದ್ಧಿಯನ್ನು ಬಲಾಢ್ಯಗೊಳಿಸಬೇಕು ಅನ್ನುವಂಥ ಸದುದ್ದೇಶದಿಂದ ಪೂಜ್ಯರು ಆದರಣೀಯರಾಗಿರತಕ್ಕಂಥ ಅಮ್ಮೆಂಬಳ ಬಾಳಪ್ಪರು ಸುದೀರ್ಘವಾದಂಥ ಈ ಒಂದು ತಪಸ್ಸು ಇವತ್ತು 16ನೇ ಶಾಖೆಯಲ್ಲಿ ಸಹಕಾರಿಗೊಳ್ತಾ ಇದೆ. ಈ ಆರ್ಥಿಕ ವ್ಯವಹಾರದಲ್ಲಿ ಎಲ್ಲರೂ ಈ ಸಂಸ್ಥೆಯನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ವೇದಿಕೆ ಮತ್ತು ಕೆಳಗಿದ್ದವರು ಸಾಕ್ಷಿಯಾಗಿದ್ದಾರೆ. ಸಾಮರಸ್ಯದೊಂದಿಗೆ ಈ ಸೃಷ್ಟಿಕರ್ತನಾದಂಥ ಭಗವಂತ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಅದರಲ್ಲಿ ಎಲ್ಲರಿಗೂ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದಕ್ಕೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ, ಸಿಖ್ಖರು ಯಾವುದೇ ಭೇದ ಭಾವ ಇಲ್ಲದೆ ಇಡೀ ಜಗತ್ತಿನ ಪ್ರತಿಯೊಂದು ಜೀವ ಸಂಕುಲದ ರಕ್ತಗತವಾದಂಥ ರಕ್ತ ಇರೋದು ಕೆಂಪು ಬಣ್ಣದಲ್ಲಿ. ಆ ರಕ್ತ ಯಾರಿಗೂ ಯಾವ ರಕ್ತ ಅವರವರ ಗ್ರೇಡಿಗೆ ಅನುಗುಣವಾಗಿ ಆ ರಕ್ತ ಯಾರಿಗೂ ಪ್ರವರ್ತಿಸಲಿಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಭಗವಂತ ಇಟ್ಟುಕೊಂಡಂಥ ಒಂದು ಸೂಕ್ಷ್ಮವಾದಂಥ ಮತ್ತು ಸೂಕ್ಷ್ಮತೆಯಲ್ಲಿ ಮಾನವೀಯತೆಯನ್ನು ಕೊಟ್ಟಂಥ ಒಂದು ಸನ್ನಿವೇಶಗಳನ್ನು ನಾವು ಅರ್ಥವಿಸಿಕೊಳ್ಬೇಕು. ಇವತ್ತು ಸ್ವಸಹಾಯ ಗುಂಪುಗಳ ಚಟುವಟಿಕೆಗಳು, ಹಿಂದೆ ಒಂದು ಹೆಣ್ಣು ತಾನು ಮನೆಯೊಳಗಿದ್ದರೆ ತಾನು ಆರ್ಥಿಕವಾಗಿ ಗಂಡಸರನ್ನೇ ಅವಲಂಬಿಸಬೇಕಾದಂಥ ಒಂದು ಕಾಲ ಇತ್ತು. ಗಂಡಸರನ್ನ ಅವಲಂಬಿಸಬೇಕು. ಆ ಕಷ್ಟದ ದಿವಸದಲ್ಲಿ ಕೂಡ ಅವಳಿಗೆ ಸ್ವಾತಂತ್ರ್ಯ ಅನ್ನೋದು ಇರದಂಥ ಸ್ಥಿತಿ ಇತ್ತು. ಆದರೆ ಈಗ ನಾವು ಗಮನಿಸ್ತಾ ಇದ್ದೆ, ಸ್ವಸಹಾಯ ಗುಂಪಿನ ತಾಯಂದರು, ಗಂಡಸರು ಎಲ್ಲ ಒಂದು ಒಗ್ಗಟ್ಟಾಗಿ ಒಂದು ಸಮೂಹ ಮಾಡಿಕೊಂಡು 10-15 ಜನರ ಒಂದು ಸಮೂಹ ಮಾಡಿಕೊಂಡು ವಾರ ಪ್ರತಿ ತಮ್ಮ ಆರ್ಥಿಕ ಸಮೃದ್ಧಿಯ ಅನುಕೂಲತೆಗನುಗುಣವಾಗಿ ಪಡೆದಂಥ ಸಾಲವನ್ನು ಪ್ರಾಮಾಣಿಕತೆಯಲ್ಲಿ ಹೊಂದಾಣಿಕೆ ಮಾಡತಕ್ಕಂಥ ಒಂದು ಗುಂಪುಗಳ ಒಂದು ಶಕ್ತಿ ಪ್ರಭಾವಿತವಾಗಿ ಇವತ್ತು ಸಮಾಜದಲ್ಲಿ ಬೆಳೀತಾ ಇದೆ. ಇದರಲ್ಲಿ ಪ್ರಾಮಾಣಿಕತೆ ಇದೆ ಮತ್ತು ಅಭಿವೃದ್ಧಿಯ ಒಂದು ಮನೋಭಾವವನ್ನು ಇಟ್ಟುಕೊಂಡು ನಾನು ಸಾಧನೆ ಮಾಡಬೇಕು, ಪಡೆದಂಥ ಸಾಲವನ್ನು ಸಮರ್ಪಕವಾಗಿ ತೀರಿಸಬೇಕು ಅನ್ನುವಂಥ ಸಾಧನೆ ಇದೆಯಲ್ಲ, ಇದು ಬಹಳ ಮುಖ್ಯವಾದ. ಅದನ್ನು ಇವತ್ತು ನಮ್ಮ ಸಮಾಜ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಸಮಾಜ ಸೇವಾ ಬ್ಯಾಂಕ್, ಸಹಕಾರಿ ಬ್ಯಾಂಕಿನ ಈ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಬೆಳಗ್ಗೆ 6 ಗಂಟೆಗೆ ಕೇರಳಕ್ಕೆ ಹೋಗಿದ್ದೇನೆ. ಮಧುರಲ್ಲಿ ನನ್ನ ನೇತೃತ್ವದಲ್ಲಿ 48 ದಿವಸದ ಭಜನಾ ಉದ್ಘಾಟನಾ ಕಾರ್ಯಕ್ರಮ ಇವತ್ತು.
ಆ ರೀತಿಯಲ್ಲಿ ಅಲ್ಲಿಂದ ಬರುವಾಗ ಸ್ವಲ್ಪ ತಡ ಆದರೂ ಈ ಸಂಸ್ಥೆ ಸಮಾಜ ಸೇವಾ ಸಂಸ್ಥೆ ನಮಗೂ ಕೂಡ ಭಾಳ ಸಹಕಾರಿಯನ್ನು ಕೊಟ್ಟಂಥ ಸಂಸ್ಥೆ. ಅಮ್ಮೆಂಬಳು ಬಾಳಪ್ಪರು ಈ ಸಂಸ್ಥೆಯನ್ನು ಹೇಗೆ ಕಟ್ಟಿದಾರ, ಅದೇ ನಮಗೂ ಕೂಡ ಶ್ರೀಧಾಮಕ್ಕೂ ಕೂಡ ಒಂದು ಸಂಕಷ್ಟದ ದಿವಸದಲ್ಲಿ ನನಗೆ ಆರ್ಥಿಕ ಬಲವನ್ನು ತುಂಬಿದಂಥ ಒಂದು ಸಮಾಜ ಸೇವಾ ಬ್ಯಾಂಕಿನ ಬಗ್ಗೆ ನಮಗೂ ಕೂಡ ಅಷ್ಟು ಗೌರವ ಇದೆ. ಮತ್ತು ಈ ಆಡಳಿತ ಮಂಡಳಿಯವರ ಕಾರ್ಯಾಧ್ಯಕ್ಷತೆಯಲ್ಲಿ ಇದು ಇನ್ನಷ್ಟು ಶಾಖೆಗಳನ್ನು ಹೊಂದಿಕೊಳ್ಳಿ ಮತ್ತು ಹೊಸ ಹೊಸ ಮಂಡಳಿಗಳು ಇದ್ದರೂ ಕೂಡ ನಮ್ಮ ಸಮಾಜ, ನಮ್ಮ ಸಹಕಾರಿ, ನಮ್ಮ ಜೀವನ, ನಮ್ಮ ಬದ್ಧತೆಗೆ ಕೊಡತಕ್ಕಂಥ ಶಕ್ತಿ ಕೇಂದ್ರ ಅನ್ನುವಂಥ ಭಾವನೆಯನ್ನು ನಾವೆಲ್ಲರೂ ವ್ಯಕ್ತಪಡಿಸಿಕೊಂಡು ಈ ಸಂಸ್ಥೆಯನ್ನು ಬೆಳೆಸುವಂಥದ್ದು, ಉಳಿಸುವಂಥದ್ದು, ಮುಂದೆ ಇನ್ನಷ್ಟು ಆರ್ಥಿಕ ಸಮೃದ್ಧಿ ಆಗುವಂಥದ್ದು, ಪಡೆದಂಥ ಸಾಲವನ್ನು ಸಮರ್ಪಕವಾಗಿ ತೀರಿಸುವಂಥದ್ದು, ಈ ಎಲ್ಲ ಕಾರ್ಯದಲ್ಲಿ ನಾವು ಪ್ರವೃತ್ತರಾಗಿ ಈ ಸಂಸ್ಥೆಯನ್ನು ಇನ್ನಷ್ಟು ಬೆಳಗಿಸಲಿಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ವೇದಿಕೆಯಲ್ಲಿ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಮೆಂಬರ್ಸ್ ಇದ್ದಾರೆ, ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಬೇರೆ ಬೇರೆ ಕಾರ್ಯಕ್ಷೇತ್ರದಲ್ಲಿ ದುಡಿಯುವವರಿದ್ದಾರೆ. ನಾನು ಬರ್ತಾ ನನಗೊಂದು ಗಮನಕ್ಕೆ ಬಂತು. ಒಂದು ಸಲ ದೇವೇಂದ್ರ ಸ್ವರ್ಗದಲ್ಲಿ ಭಾಳ ಗೌರವಿತವಾಗಿ ಒಂದು ಸ್ಥಾನಮಾನದಲ್ಲಿ ಕೂತ್ಕೊಂಡಿದ್ದ. ಆ ಸಭೆಗೆ ಮಹರ್ಷಿಗಳ ಪ್ರವೇಶ ಆಯಿತು. ಅವ ಅದನ್ನು ಗಮನಿಸಲಿಲ್ಲ. ಸಂಸ್ಕಾರ ಅನ್ನೋದು ನಾವು ಮಕ್ಕಳಿಗೆ ಹೇಳಿಕೊಡುವವರಾಗಬೇಕು. ಜೀವನದಲ್ಲಿ ನಾವು ದೊಡ್ಡವರು ಮಾಡಿ ತೋರಿಸಿದರೆ ಮಾತ್ರ ಮುಂದಿನ ಮಕ್ಕಳಿಗೆ ಆ ಸಂಸ್ಕಾರ ಏನು ಅಂತ ಅರ್ಥ ಆಗೋದು. ಹಾಗೆ ಮಹರ್ಷಿಗಳು ಆ ರಾಜ್ಯಸಭೆಗೆ ಪ್ರವೇಶ ಮಾಡುವಾಗ ದೇವೇಂದ್ರ ತನ್ನ ಆಸ್ಥಾನದಲ್ಲಿ ಕೂತ್ಕೊಂಡಿದ್ದ. ಮಹರ್ಷಿಗಳ ಸ್ಥಾನ ಉತ್ಕೃಷ್ಟವಾದ್ದು. ಅದು ತ್ಯಾಗಿಗಳು, ವೈರಾಗಿಗಳು. ಅವರು ಏನೂ ಗಮನಿಸಲಿಲ್ಲ ದೇವೇಂದ್ರ. ಆಗ ಅವರು ಶಾಪ ಕೊಟ್ಟರು, ಈ ಸ್ವರ್ಗದ ಸಂಪತ್ತೆಲ್ಲ ಸಮುದ್ರ ಪಾಲಾಗಲಿ. ಅದೇ ರೀತಿ ಹೇಳಿದಂತೆ ಸ್ವರ್ಗದ ಸಂಪತ್ತು ಸಮುದ್ರದ ಪಾಲಾಯಿತು. ದೇವೇಂದ್ರ ಭಗವಂತನಲ್ಲಿ ನಿವೇದನೆ ಮಾಡ್ತಾರೆ, ಶ್ರೀಮನ್ನಾರಾಯಣ ಈ ಥರ ಆಯಿತು, ಇನ್ನೇನು ಮಾಡೋದು, ಇದಕ್ಕೇನು ಪರಿಹಾರ ಅಂತ. ಆಗ ಶ್ರೀಮನ್ನಾರಾಯಣ ಹೇಳ್ತಾನೆ, ನೋಡು, ನನ್ನ ಆಸ್ಥಾನಕ್ಕೆ ಯಾರೇ ಬರಲಿ, ಯಾರೇ ವೈರಾಗಿಗಳು, ಜ್ಞಾನಿಗಳು, ವಿಪ್ರರು ಯಾರೇ ಬರಲಿ, ನಾನು ಗೌರವ ಕೊಡ್ತೇನೆ, ನಾನೇ ಅವರನ್ನು ಪ್ರೀತಿಸ್ತೇನೆ, ನಾನೇ ಅವರನ್ನು ಸ್ವಾಗತಿಸಲಿಕ್ಕೆ ಮುಂದೆ ಹೋಗ್ತೇನೆ, ನಾನೇ ಅವರಿಗೆ ಗೌರವಯುತವಾಗಿ ನೋಡಿಕೊಳ್ತೇನೆ ಅಂತ ಹೇಳಿರಂತೆ. ಆಗ ದೇವೇಂದ್ರನಿಗೆ ತನ್ನಲ್ಲಿರತಕ್ಕಂಥ ಅಹಂಭಾವ ಏನು ಅಂತ ಅರ್ಥ ಆಯಿತು. ನಾನು ಹೇಳೋದು, ಇವತ್ತು ನಮ್ಮ ಬದುಕಿನಲ್ಲಿ ನಾವು ನಮ್ಮ ಮಕ್ಕಳಿಗೆ ತಿಳಿ ಹೇಳುವಂಥ ಪರಿಸ್ಥಿತಿ ಭಾಳಷ್ಟು ಇದೆ. ನಾವಿವತ್ತು ನಮ್ಮ ಜೀವನದಲ್ಲಿ ಸನಾತನ ಹಿಂದೂ ಧರ್ಮ ಇರಲಿ, ಯಾವುದೇ ಮತ ಇರಲಿ, ಪಂಥ ಇರಲಿ, ಎಲ್ಲರೂ ಯೋಚನೆ ಮಾಡಬೇಕು. ಈ ದೇಶದ ಪ್ರಜೆಗಳು, ವಿಶ್ವದ ಪ್ರಜೆಗಳು, ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡದಿದ್ದರೆ, ಮಕ್ಕಳನ್ನು ನಾವು ಆಧರಿಸದಿದ್ದರೆ, ಮಕ್ಕಳಿಗೆ ಆಚಾರ ವಿಚಾರದ ಬಗ್ಗೆ ನಾವು ಮನದಟ್ಟು ಮಾಡದಿದ್ದರೆ ಮುಂದೆ ಈ ಜಗತ್ತು ಭಾಳಷ್ಟು ದುರಂತವನ್ನು ಕಾಣುವ ಪರಿಸ್ಥಿತಿ ಬರ್ಬೋದು. ಎಲ್ಲ ಕಡೆ ಇವತ್ತು ಈ ವಿಜ್ಞಾನ ಭಾಳಷ್ಟು ಬೆಳೆದಿದೆ, ಜಗತ್ತು ಬೆಳೆದಿದೆ, ಜಗತ್ತೆಲ್ಲ ಹತ್ರ ಆಗ್ತಾಯಿದೆ. ಆದರೆ ಎಲ್ಲ ಕಡೆ ಚಿಂತೆ ಅನ್ನೋದು ಏನು ಯೋಚನೆ ಮಾಡಿ. ಹಿಂದಿನ ನಮ್ಮ ಪೂರ್ವಜರು ಭಾಳ ಚೆನ್ನಾಗಿ ಕಷ್ಟದ ದಿವಸದಲ್ಲಿ ಬದುಕಿದ್ರು. ಅವ್ರ ಹತ್ರ ಸಂಪತ್ತು ಇರಲಿಲ್ಲ, ದೊಡ್ಡ ವಿದ್ಯೆ ಇರಲಿಲ್ಲ, ಆದರೆ ಬದುಕುವ ರೀತಿ ಅವರಿಗೆ ಗೊತ್ತಿತ್ತು. ಆ ರೀತಿಯಲ್ಲಿ ಮಕ್ಕಳನ್ನು, ಕಿರಿಯರನ್ನು ಬೆಳೆಸ್ತಾ ಇದ್ದರು. ತಂದೆ ತಾಯಿಯ ಭಯಭಕ್ತಿ ಅವರಿಗಿತ್ತು, ಗುರುಗಳ ಭಯಭಕ್ತಿ ಇತ್ತು, ದೇಶದ ಪ್ರೇಮ ಇತ್ತು, ರಾಷ್ಟ್ರದ ಪ್ರೇಮ ಇತ್ತು, ತಂದೆ ತಾಯಿಯ ವಿಧೇಯತೆ ಅವರಲ್ಲಿ ಕಂಡುಕೊಳ್ಳುವಂಥ ಸ್ಥಿತಿಗತಿಗಳು ಹಿಂದೆ ಇತ್ತು. ಆದರೆ ಅದೇ ಈಗ ನಾವು ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಆ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕಲಿಸೋದಿದ್ದರೆ ನಾವು ವೇದಿಕೆಯಲ್ಲಿ ಕೂತ್ಕೊಂಡಿದ್ದವರು ಕೂಡ ಅದನ್ನು ಮಕ್ಕಳಿಗೆ ಪ್ರಚೋದಿಸುವಂಥ, ಕಲಿಸುವಂಥ ಹವ್ಯಾಸವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇವತ್ತು ನಾನು
ಮಂತ್ರಾಕ್ಷತೆ ಫಲವನ್ನು ಕೊಟ್ಟೆ ವೇದಿಕೆಯಲ್ಲಿ. ಸುರಿಗೆ ನಾನು ಫಲ ಸ್ವೀಕಾರ ಮಾಡುವ ತಕ್ಷಣ ನಮ್ಮ ಹತ್ತಿರದ ತಾಯಂದರು ಇಸ್ಲಾಂ ಮತದವರು, ಅವರಿಗೆ ನಾನು ಫಲವನ್ನು ಕೊಟ್ಟೆ. ಯಾಕೆ ಕೊಟ್ಟೆ? ಯೋಚನೆ ಮಾಡಿ. ನಾವೆಲ್ಲ ಮತ, ಜಾತಿ, ಪಂಥವನ್ನು ಪ್ರೀತಿಸಬೇಕು. ಜೀವನ 4 ದಿವಸದ ಬಾಳ್ವೆ. ಎಲ್ಲರೂ ತಿಳ್ಕೊಳ್ಳಿ, ನೀವ್ಯಾರೂ ಶಾಶ್ವತ ಅಲ್ಲ. ಒಂದಲ್ಲ ಒಂದು ನಿಮ್ಮ ಬೆನ್ನ ಹಿಂದೆ ಸಾವು ನಿಮ್ಮನ್ನು ಬೆಂಬಡ್ತಾ ಇದೆ. ಅದು ತಲೆಯಲ್ಲಿ ಇರಲಿ. ನಾನು ಮಾಡಿದೆ, ನನ್ನಿಂದಾಯಿತು, ನಾನೇ ಮಾಡೋದು, ನಾನೇ ಎಲ್ಲ, ನನ್ನ ಹತ್ರ ಸಂಪತ್ತುಂಟು, ನನ್ನ ಹತ್ರ ಅಧಿಕಾರ ಉಂಟು, ನನ್ನ ಹತ್ರ ಎಲ್ಲ ಉಂಟು ಅಂತ ಹೇಳಿದರೆ ಎಲ್ಲವೂ ಶೂನ್ಯ. ನಿಮ್ಮ ಹತ್ರ ಯಾವುದಿರಬೇಕು, ಮುಂದೆ ಹೋಗಲಿಕ್ಕೆ ದಾರಿ ಏನಿದೆ, ಅದಕ್ಕೆ ಪೂರಕವಾಗಿ ನಾವೆಲ್ಲರನ್ನ ಪ್ರೀತಿಸಬೇಕು, ನಿಸರ್ಗವನ್ನು ಪ್ರೀತಿಸಬೇಕು, ದೇಶವನ್ನು ವಿಶ್ವವನ್ನು ಪ್ರೀತಿಸಬೇಕು. ಇದು ಬದುಕಿನ ಮೂಲ ತತ್ವ, ಮೂಲ ಅರ್ಥ. ಅದನ್ನು ಅರ್ಥಕೊಂಡು ನಾವೆಲ್ಲರೂ ಬದುಕಬೇಕು. ಆ ಮೂಲಕ ಬದುಕಲಿಕ್ಕೆ ಕಲಿಸಬೇಕು. ನಾವು ಬದುಕೋದು ಮಾತ್ರ ಅಲ್ಲ, ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಕೂಡ ಬದುಕಲಿಕ್ಕೆ ಕಲಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಇಂದಿನ ದಿವಸದಲ್ಲಿ. ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ, ಆ ಪ್ರಯತ್ನದಲ್ಲಿ ಎಲ್ಲರೂ ಸಫಲತೆಯನ್ನು ಹೊಂದಬೇಕು. ಭವಿಷ್ಯತ್ತಿನಲ್ಲಿ ಎಲ್ಲರನ್ನ ಪ್ರೀತಿಸಿ, ಎಲ್ಲ ಶ್ರದ್ಧಾ ಕೇಂದ್ರಗಳು, ಎಲ್ಲ ಪ್ರಾರ್ಥನಾ ಮಂದಿರಗಳನ್ನು ಗೌರವಿಸುವಂಥ ಮನೋಭಾವವನ್ನು ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ಬದುಕಿದಷ್ಟು ಕಾಲ ಒಳ್ಳೆಯತನವನ್ನು, ಒಳ್ಳೆಯದನ್ನು ಪಡೆಯುವಲ್ಲಿ ಯಶಸ್ವಿಯಾಗಬೇಕು ಅಂತ ಇದ್ದರೆ ತಂದೆ ತಾಯಿಯನ್ನು ಮೊದಲ ದೇವರಾಗಿ ಸ್ವೀಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಆ ಪ್ರಯತ್ನವನ್ನು ಇವತ್ತು ಅಮ್ಮೆಂಬಳ ಬಾಳಪ್ಪರು ಸುದೀರ್ಘವಾದಂಥ ಒಂದು ಸಮಾಜದಲ್ಲಿ ಸರಳತ್ವ ಮತ್ತು ನಿರಾಡಂಬರ ಜೀವನ ಮಾಡಿದಂಥ ಅಮ್ಮೆಂಬಳ ಬಾಳಪ್ಪರ ಆ ಜೀವನ ಆದರ್ಶ ನಮ್ಮೆಲ್ಲರಿಗೆ ಮತ್ತು ನಮ್ಮ ಮಕ್ಕಳಿಗೂ ಅವರ ತತ್ವವನ್ನು, ಅವರ ಸಿದ್ಧಾಂತವನ್ನು, ಅವರು ಇದ್ದಂಥ ದಿವಸದಲ್ಲಿ ಅವರು ಮಾಡಿದ ಸಾಧನೆಯನ್ನು ನಮ್ಮ ಮಕ್ಕಳಿಗೆ ತಿಳಿ ಹೇಳುವಂಥ ಅವಶ್ಯಕತೆ ಇದೆ. ಇವತ್ತು ನಮಗೆ ಗೊತ್ತುಂಟು ಅಮ್ಮೆಂಬಳ ಬಾಳಪ್ಪರ ಇತಿಹಾಸ. ಆದರೆ ನಮ್ಮ ಮಕ್ಕಳಿಗೆ ಅದನ್ನು ತಿಳಿ ಹೇಳುವ ಪ್ರಯತ್ನ ನಾವೆಲ್ಲರೂ ಮಾಡಿದರೆ ಮಾತ್ರ ಮುಂದೆ ಮಕ್ಕಳ ಭವಿಷ್ಯತ್ತಿಗೂ ಅಂಥ ಒಬ್ಬ ಸಾಧಕನ ಆದರ್ಶವನ್ನು ತಮ್ಮ ಮಕ್ಕಳಲ್ಲಿ ಕೂಡ ಅಳವಡಿಸಲಿಕ್ಕೆ ಅದು ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಸಮಾಜ ಸೇವಾ ಈ ಸಹಕಾರಿ ನಿಯಮಿತ ಬ್ಯಾಂಕಿನ 16ನೇ ಶಾಖೆ ಇನ್ನಷ್ಟು ಶಾಖೆಗಳನ್ನು ಹೊಂದಿ ವ್ಯಾವಹಾರಿಕವಾಗಿ ಬೆಳಗಲಿಕ್ಕೆ, ಬೆಳೆಸಲಿಕ್ಕೆ ಬೇಕಾದಂಥ ಅವಕಾಶ ಭಗವಂತ ಕೊಡಲಿ. ನಾನು ಬರುವಾಗ ತಡಾದದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿ ಮುಂದೆ ಸಮಯಕ್ಕೆ ನಾನು ಭಾಳಷ್ಟು ಮಹತ್ವ ಕೊಡ್ತಾ ಇದ್ದೇನೆ. ಸಭೆಯಿಂದ ನಾನು ಮಧ್ಯದಲ್ಲಿ ಹೋಗೋದು ಕೂಡ ಇಲ್ಲ, ಮಧ್ಯದಲ್ಲಿ ಸಭೆಯಲ್ಲಿ ಸೇರೋದು ಕೂಡ ಇಲ್ಲ. ಆದರೆ ಇವತ್ತಿನ ಅನಿವಾರ್ಯತೆ ಮತ್ತು ಒತ್ತಡದ ಪರಿಸ್ಥಿತಿಯಲ್ಲಿ ಈ ಥರ ಆಯಿತು ಅನ್ನೋದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿ, ಹೇಳೋದು ಮಾತ್ರ ಅಲ್ಲ, ಜೀವನದಲ್ಲಿ ನಡೆದು ತೋರಿಸಬೇಕಾದ್ದು ಕೂಡ ಒಬ್ಬ ಸಂತನ ಕರ್ತವ್ಯ. ನಾವೇನು ಹೇಳ್ತೇವೋ ಅದನ್ನು ಸಮಾಜಕ್ಕೆ ದಾರಿದೀಪವಾಗಿ ತೋರಿಸುವಂಥದ್ದು ಒಬ್ಬ ಸಂತನ ಜೀವನದ ಬದುಕಿನ ಅರ್ಥ ಅದು. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥನೆ ಮಾಡಿ, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರೂ ಒಳ್ಳೆಯದಾಗಿ ಬಾಳಿ, ಎಲ್ಲರೂ ಪ್ರೀತಿಯಲ್ಲಿ ದೇವರನ್ನು ಕಾಣಿ, ಆ ಮೂಲಕ ಬದುಕನ್ನು ನಿರ್ವಹಿಸಿಕೊಂಡು ಸಾರ್ಥಕತೆಯನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ್ ಚಿಂತನ್.